ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಈಗ ಇವತ್ತಿನ ದಿವಸದ ಪ್ರಮುಖವಾದಂಥ ಘಟನೆ ಅಂತ ಹೇಳಿದ್ರೆ ಈಗ ಪ್ರಸ್ತುತ ಪ್ರದೋಷ್ ಅನ್ನುವಂತಹ ಆರೋಪಿ ಅಪ್ರೂವರ್ ಅರ್ಜಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ಆ ಅರ್ಜಿಯ ಮೇಲೆ ವಿಚಾರಣೆ ಮುಗಿದಿದೆ. ಅದರ ಮೇಲೆ ಆದೇಶವನ್ನ ನ್ಯಾಯಾಲಯ ಮಾಡಬೇಕಾಗಿದೆ. ಈ ಅರ್ಜಿಯನ್ನ ಪುರಸ್ಕರಿಸೋದು ಅಥವಾ ತಿರಸ್ಕರಿಸೋದು ನ್ಯಾಯಾಲಯದ ವಿವೇಚನೆಗೆ ಬಿಟ್ಟಂತಹ ವಿಚಾರ. ಈ ಅರ್ಜಿಯನ್ನ ಪುರಸ್ಕರಿಸಬೇಕಾದ್ರೆ ಅಥವಾ ತಿರಸ್ಕರಿಸಬೇಕಾದ್ರೆ ಆರೋಪಿಗಳ ವಾದವನ್ನ ಇತರೆ ಆರೋಪಿಗಳ ವಾದವನ್ನ ಕೇಳಬೇಕು ಅಂತ ನ್ಯಾಯಾಲಯಕ್ಕೆ ನಿರ್ಬಂಧ ಇಲ್ಲ. ನ್ಯಾಯಾಲಯ ಪ್ರಾಸಿಕ್ಯೂಷನ್ನ ಅಭಿಪ್ರಾಯ ಕೇಳ್ಬೋದು, ಮತ್ತೆ ಯಾರು ಆರೋಪಿ ಪರ ವಕೀಲರು ಈ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅವರ ವಾದವನ್ನ ಕೇಳಿ ಆದೇಶವನ್ನ ಮಾಡುತ್ತೆ. ಇದು ಸಂಪೂರ್ಣವಾಗಿ ಆ ನ್ಯಾಯಾಲಯಕ್ಕೆ ಸೇರಿದಂತಹ ವಿವೇಚನಾಧಿಕಾರ. ಒಂದು ವೇಳೆ ಈ ಅರ್ಜಿ ಪುರಸ್ಕಾರವಾದ್ರೆ ಅನಂತರ ಒಂದು ಪ್ರೊಸೀಜರ್ ಬರುತ್ತೆ. ಸೆಕ್ಷನ್ 306 ಸಬ್ ಕ್ಲಾಸ್ 1 CRPC ಅದನ್ನು ಫಾಲೋ ಮಾಡಬೇಕಾಗುತ್ತೆ. ಅಂದರೆ ಏನು ಮ್ಯಾಜಿಸ್ಟ್ರೇಟ್ರ್ ಇದ್ದಾರೆ ಅವ್ರ ಮುಂದೆ ಈ ಆರೋಪಿ ಅನ್ನೋಂಥ ವ್ಯಕ್ತಿ ಸಾಕ್ಷಿಯಾಗಿ ಮಾರ್ಪಾಡಾಗಿರ್ತಾನೆ. ಅವನ ಹೇಳಿಕೆಯನ್ನು ದಾಖಲು ಮಾಡಲಾಗುತ್ತೆ. ಆತ ಹೇಳಿಕೆ ಕೊಟ್ಟ ನಂತರ ಅದು ಮತ್ತೆ ಈ ಸೆಷನ್ಸ್ ನ್ಯಾಯಾಲಯದ ಮುಂದೆ ಬರುತ್ತೆ. ಆ ಸಂದರ್ಭದಲ್ಲಿ ಮತ್ತೆ ಆತ ಸಾಕ್ಷಿಯನ್ನ ನ್ಯಾಯಾಲಯದ ಮುಂದೆ ಹೇಳಬೇಕಾಗುತ್ತೆ. ಮತ್ತೆ ಈ ಕ್ರಾಸ್ ಎಕ್ಸಾಮಿನೇಷನ್ ಅನ್ನುವಂಥ ಒಂದು ಅಗ್ನಿ ಪರೀಕ್ಷೆಯನ್ನ ಇತರೆ ಆರೋಪಿ ಪರ ವಕೀಲರು ಏನಿರ್ತಾರೆ ಅವರು ಮಾಡ್ತಾರೆ. ಆ ಅಗ್ನಿ ಪರೀಕ್ಷೆಯಿಂದ ಈತ ಸತ್ಯವಾದಂತಹ ಸಂಪೂರ್ಣ ವಿಚಾರಗಳನ್ನ ಹೇಳ್ಕೊಂಡು ಹೊರಗಡೆ ಬರಬೇಕಾಗ್ತಾರೆ. ಅನಂತರ ಈತ ಏನು ಮಾಫಿ ಸಾಕ್ಷಿ ಇದ್ದಾನೆ ಆತ ಆರೋಪಿ ಸ್ಥಾನವನ್ನ ಬಿಟ್ಟು ಕಳಚಿ ಸಾಕ್ಷಿಯಾಗಿರ್ತಾನೆ. ಸಾಕ್ಷಿ ಹೇಳಿದ ನಂತರ ಅದು ಆ ಸಾಕ್ಷಿ ಬೇರೆ ಸಾಕ್ಷಿಗಳ ಜೊತೆಗೆ ಪೂರಕವಾಗಿ ಹೊಂದಾಣಿಕೆ ಆಗ್ತಾ ಇರಬೇಕು. ಮತ್ತು ಟೆಕ್ನಿಕಲ್ ಎವಿಡೆನ್ಸ್ ಜೊತೆಗೆ ಈತನ ಸಾಕ್ಷಿಯನ್ನು ಕಂಪೇರ್ ಮಾಡಿದಾಗ ಅದು ಸಹ ತಾಳೆ ಹೊಂದೋ ರೀತಿ ಇರಬೇಕು. ಸಂಪೂರ್ಣವಾದಂತಹ ವಿಚಾರವನ್ನು ಈತ ಹೇಳಬೇಕಾಗುತ್ತೆ. ಅಂದರೆ ತನ್ನ ಪಾತ್ರವೂ ಸೇರಿ ಇತರೆ ಎಲ್ಲ ಆರೋಪಿಗಳು ಈ ಅಪರಾಧ ಕೃತ್ಯದಲ್ಲಿ ತನಗೆ ಗೊತ್ತಿರುವಂತೆ ಯಾವ ಪಾತ್ರವನ್ನು ನಿರ್ವಹಿಸಿದ್ರು ಅನ್ನೋಂಥ ವಿಚಾರವನ್ನು ಸಂಪೂರ್ಣವಾಗಿ ಈತ ಪ್ರಾಮಾಣಿಕವಾಗಿ ಸತ್ಯವಾದ ವಿಚಾರವನ್ನು ಹೇಳಬೇಕಾಗುತ್ತೆ. ಕೆಲವು ವಿಚಾರಗಳನ್ನು ಮುಚ್ಚಿಡೋದು ಸಹ ಮಾರಕ ಆಗ್ಬೋದು ಆ ಸಾಕ್ಷಿಗೆ. ಹಾಗಾಗಿ ತನ್ನ ಪಾತ್ರವನ್ನೂ ಸೇರಿ ತಾನು ಒಳ್ಳೆಯವನು ಅನ್ನೋ ರೀತಿ ಬಿಂಬಿಸ್ಕೊಳ್ಳೋದಲ್ಲ, ಪ್ರಾಮಾಣಿಕವಾಗಿ ಅಲ್ಲಿ ಏನು ನಡೆದಿದೆ ಸಂಪೂರ್ಣ ವಿಚಾರವನ್ನು ಸಾಕ್ಷಿಯನ್ನು ಹೇಳಬೇಕಾಗುತ್ತೆ. ಈ ಸಾಕ್ಷಿ ಬೇರೆ ಸಾಕ್ಷಿಗಳ ಜೊತೆಗೆ ಹೋಲಿಕೆ ಆಗಿ ಹೊಂದಾಣಿಕೆಯಾಗಿ ಟೆಕ್ನಿಕಲ್ ಸಾಕ್ಷಿ ಜೊತೆಗೂ ಹೊಂದಾಣಿಕೆ ಆಗಿದ್ದೇ ಆದರೆ, ಉದಾಹರಣೆಗೆ ಇಂಥ ದಿವಸ ಇಂಥ ಸಮಯಕ್ಕೆ ಇಂಥ ಆರೋಪಿ ಬಂದಿದ್ರು ಅಂತ ಹೇಳಿದ್ರೆ ಆ ಹೇಳಿಕೆ CCTVನಲ್ಲಿ ಅವರ ವೆಹಿಕಲ್ ಮೂಮೆಂಟು ಮ್ಯಾಚ್ ಆಗೋ ರೀತಿ ಇರಬೇಕು. ಎಕ್ಸಾಕ್ಟ್ ಸಮಯವನ್ನೇ ಹೇಳ್ಬೇಕು ಅಂತೇನೂ ಇಲ್ಲ, ಒಂದು 10 ನಿಮಿಷ 15 ನಿಮಿಷ ವ್ಯತ್ಯಾಸದ ನಡೆಯುತ್ತೆ. ಆ ರೀತಿ ಹೊಂದಾಣಿಕೆ ಆಗೋ ರೀತಿ ಇರಬೇಕು. ಇವರು ಹೇಳಿದ ಸಾಕ್ಷ್ಯ ಬೇರೆ ಸಾಕ್ಷಿಗಳ ಜೊತೆಗೆ ಪೂರಕವಾಗಿ ಹೊಂದಾಣಿಕೆ ಆದಾಗ, ಅದು ನಂಬಲರ್ಹವಾದಾಗ ನ್ಯಾಯಾಲಯ ಅದನ್ನು ಒಪ್ಕೊಳ್ಳುತ್ತೆ. ಏನು ಈ ಸಾಕ್ಷಿಯನ್ನು ಹೇಳಿದರೆ ಆ ವ್ಯಕ್ತಿಗೆ ಬಿಡುಗಡೆ ಸಿಗುತ್ತೆ. ಮತ್ತು ಅವರ ಸಾಕ್ಷಿ ಬೇರೆ ಸಾಕ್ಷಿ ಜೊತೆ ಹೊಂದಾಣಿಕೆ ಆಗಿದ್ದಾಗ ಇತರೆ ಆರೋಪಿಗಳಿಗೆ ಶಿಕ್ಷೆ ಆಗುವಂತಹ ಸಾಧ್ಯತೆಗಳು ಹೆಚ್ಚಿಗೆ ಇರುತ್ತೆ. ಮತ್ತೆ ಶಿಕ್ಷೆ ಪ್ರಮಾಣ ಹೇಗಿರುತ್ತೆ ಅಂತ ಹೇಳಿದಾಗ ಇಲ್ಲಿ ಮತ್ತೆ ಒಂದು ವಾದ ಮಾಡಲಿಕ್ಕೆ ಅವಕಾಶ ಇದೆ. 302 ಅಥವಾ 304B. ಯಾಕೆಂತ ಹೇಳಿದ್ರೆ ಕೊಲೆ ಮಾಡಲೇಬೇಕು
ಸಾಯಿಸಲೇಬೇಕು ಅನ್ನೋ ಉದ್ದೇಶದೊಂದಿಗೆ ಅದನ್ನು ನಾವು ತಯಾರಿ ಮಾಡಿಕೊಂಡು ಪೂರ್ವ ತಯಾರಿ ಮಾಡಿಕೊಂಡು ಹೋಗಿ ಕೊಲೆ ಮಾಡೋದಿದೆಯಲ್ಲ, ಅದು 302 ವ್ಯಾಪ್ತಿಗೆ ಬರ್ತದೆ. ಸಾವು ಸಂಭವಿಸ್ಬೋದು ಅಂತ ಗೊತ್ತಿದ್ದೂ ಸಹ ಸಾವು ಸಂಭವಿಸುತ್ತೆ ಅನ್ನೋ ಉದ್ದೇಶ ಇಲ್ಲದೆ ಈ ಘಟನೆ ನಡೆದಿದ್ರೆ ಅಂಥ ಸಂದರ್ಭದಲ್ಲಿ 304B ಆಗುತ್ತೆ. ಆಗ ಶಿಕ್ಷೆ ಪ್ರಮಾಣವು ಸಹ 10 ವರ್ಷದಕ್ಕೆ ಬಂದು ಇಳಿಯುತ್ತೆ. ಇದು 302 ಅಥವಾ 304B ಯಾವುದಾಗುತ್ತೆ ಅನ್ನೋದು ಸಂಗ್ರಹಿಸಿದಂತಹ ಸಾಕ್ಷಿಗಳ ಆಧಾರದ ಮೇಲೆ ತೀರ್ಮಾನ ಮಾಡ್ಬೋದು. ಈಗಲೇ ಅದನ್ನು ಹೇಳೋದು ತುಂಬ ದೂರದ ವಿಚಾರ ಆಗುತ್ತೆ, ಅದನ್ನು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸಾಯಿಸಲೇಬೇಕು ಅನ್ನೋ ಉದ್ದೇಶದಿಂದ ಪ್ರಿಪರೇಷನ್ ಮಾಡಿಕೊಂಡು ಹೋಗಿ ಹೊಡೆದ ಸಾವನ್ನ ಘಟನೆ ನಡೆದಿದ್ರೆ ಅಂಥ ಸಂದರ್ಭದಲ್ಲಿ 302 ಆಗುತ್ತೆ. ಇಲ್ಲಿ ಎರಡಕ್ಕೂ ಅವಕಾಶ ಇದೆ. ಸಾಕ್ಷಿ ಯಾವ ಮಟ್ಟಿಗೆ ಸಂಗ್ರಹ ಆಗಿದೆ ಅದ್ರ ಮೇಲೆ ಅದು ತೀರ್ಮಾನ ಆಗುತ್ತೆ. ಈ ಪ್ರಸ್ತುತ ಈಗಿನ ಸಂದರ್ಭಕ್ಕೆ ಹೋಲಿಸಿದ್ರೆ ಆ ಸಾಧ್ಯತೆಗಳು ತೀರಾ ಕಡಿಮೆ ಅಂತಲೇ ಹೇಳಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ತನಕ ಇದ್ದಂತಹ ಸಾಕ್ಷಿಗಳು ಏನಿದ್ದಾರೆ ಅದೆಲ್ಲದಕ್ಕಿಂತ ಪ್ರಬಲವಾಗಬಹುದಾದಂತಹ ಸಾಕ್ಷಿ ಈ ಪ್ರದೋಷ ಆಗ್ಬೋದು ಅಂತ ನಮಗೆ ಅನಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ಬೇರೆ ಸಾಕ್ಷಿಗಳು ಸಂಪೂರ್ಣ ವಿಚಾರಗಳನ್ನು ನೋಡಿದಾರೋ ಇಲ್ವೋ ಅಷ್ಟರ ಮಟ್ಟಿಗೆ ಹೇಳಲಿಕ್ಕಾಗೋದಿಲ್ಲ. ಆದರೆ ಈತ ಕೃತ್ಯದಲ್ಲಿ ಭಾಗಿಯಾಗಿದ್ದಂತಹ ಒಬ್ಬ ಆರೋಪಿ, ಘಟನೆಯ ಸಂಪೂರ್ಣ ವಿವರಗಳನ್ನು ಕಣ್ಣಾರೆ ಕಂಡಂತಹ ವ್ಯಕ್ತಿ. ಹಾಗಾಗಿ ಈತ ಎಷ್ಟು ಪ್ರಾಮಾಣಿಕವಾಗಿ ಸಂಪೂರ್ಣ ಸಾಕ್ಷಿಯನ್ನು ಹೇಳ್ತಾನೆ ಅನ್ನೋದ್ರ ಮೇಲೆ ನಿಂತಿರದೇ ಹೊರತು ಈತನ ಸಾಕ್ಷ್ಯ ಖಂಡಿತ ಪ್ರಾಮಾಣಿಕವಾಗಿ ಹೇಳಿದ್ದೇ ಆದರೆ ಈ ಪ್ರಕರಣದಲ್ಲಿ ತುಂಬ ಸಂಕಷ್ಟವನ್ನು ಒದಗಿಸೋದ್ರಲ್ಲಿ ಅನುಮಾನ ಇಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.